ನನ್ನ ಗಂಡನ ಜೊತೆ ಮದುವೆ ಸೆಟ್ ಆದ್ಮೇಲೆ ಒನ್ ಪಾಯಿಂಟ್ ಅಲ್ಲಿ ಅನ್ಕೊಂಡೆ ಈ ಹುಡುಗ ಸರಿ ಇಲ್ಲ, ಇದಂಗೆ ಸೆಟ್ ಆಗಿ ಬರಲ್ಲ, ಈ ಮದುವೆ ಹೆಂಗಾರು ಮಾಡಿ ಕಿತ್ತಾಕೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ. ನಾನು ನಮ್ಮೂರಿಂದ ಬೆಂಗಳೂರಿಗೆ ಬರ್ತಾ ಇದ್ದೀನಿ ಅಂತ ನನ್ನ ಹಸ್ಬೆಂಡ್ ಕಾಲ್ ಮಾಡಿ ಹೇಳಿದೆ. ಅವರು ಹೌದಾ ಸರಿ ಆಯ್ತು ಸಿಕ್ಕಣ್ಣ, ಬೆಂಗಳೂರಲ್ಲಿ ಇರ್ತೀವಲ್ಲ ನಾನು ಸಿಗ್ತೀನಿ ಅಂತ ಹೇಳಿದ್ರು. ಆದ್ರೆ ನಾನು ಬೆಂಗಳೂರಿಗೆ ರೀಚ್ ಆದ್ಮೇಲೆ ನಾನು ಇಲ್ಲೇ ಬಂದಿದ್ದೀನಿ, ಮಾಲಲ್ಲಿ ಇದ್ದೀನಿ ಅಂತ ಹೇಳಿದಾಗ ಇಲ್ಲ ನಂಗೆ ಬೇರೆ ಏನೋ ಕೆಲಸ ಇದೆ, ಮೀಟ್ ಆಗಲ್ಲ, ಹಂಗೆ ಹೋಗ್ಬಿಡು ಅಂತ ಅನ್ಬಿಟ್ರು. ಆಗ್ಲೇ ಒಂದು ದೊಡ್ಡ ರೆಡ್ ಫ್ಲಾಗ್ ನನಗೆ ಕಾಣಿಸಿದ್ದು. ಅಷ್ಟು ದೂರದಿಂದ ನಾನ್ ಬಂದಿದ್ರು ಇಲ್ಲೇ ಇದ್ಕೊಂಡು ನನ್ನ 2 ನಿಮಿಷ ಮೀಟ್ ಮಾಡಕ್ಕಾಗಲ್ಲ ಅಂತ ಹೇಳಿದ್ರೆ ನಾಳೆ ದಿನ ಹೇಗೆ ಇವ್ರ ಜೊತೆ ಇರಕ್ಕಾಗತ್ತೆ, ನನ್ನ ಎಮೋಷನ್ಸ್ಗೆ ಯಾವ ತರ ವ್ಯಾಲ್ಯೂ ಮಾಡ್ತಾರ ಅನ್ನೋ ತುಂಬಾ ಕ್ವಶನ್ಸ್ ಬಂದ್ಬಿಡ್ತು. ಆಗ್ಲೇ ಡಿಸೈಡ್ ಮಾಡಿದೆ ಈ ಹುಡುಗ ನಂಗೆ ಸೆಟ್ ಆಗಲ್ಲ, ಈ ಹುಡುಗ ಬೇಡ ಅಂತ. ನಾನ್ ಬೇರೆ ಎಮೋಷನಲ್ ಲೇಟರ್ ಅಲ್ಲಿ ಮೆಗ್ಡಿ ಇದ್ದು ಒಂದೆರಡು ಬರ್ಗರ್ ಆರ್ಡರ್ ಮಾಡ್ಕೊಂಡ್ಬಿಟ್ಟು ನನ್ನ ಲ್ಯಾಪ್ಟಾಪ್ ಓಪನ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಡಿಸೈಡ್ ಆಗ್ಬಿಟ್ಟೆ ಇದು ಸರಿ ಬರಲ್ಲ ಅನ್ಬಿಟ್ಟು ನನ್ನ ಎಮೋಷನ್ಸ್ನೆಲ್ಲ ತಿನ್ನೋ ಮೂಲಕ ಕಂಟ್ರೋಲ್ ಮಾಡ್ಕೊಂತಾ ಇದ್ದೆ. ಸಡನ್ ಆಗಿ ಹಿಂದಿಂದ ಬಂದು ನನ್ನ ಯಾರೋ ಮಾತಾಡ್ಸಿದ್ರು, ನೋಡಿದ್ರೆ ನನ್ನ ಫಿಯಾನ್ಸಿ ಅಂದ್ರೆ ನನ್ನ ಗಂಡ ಇವತ್ತು. ಅಲ್ಲಿಗೆ ನಾನು ಮತ್ತೆ ಫ್ಲಾಟ್. ಅವಾಗಲೇ ಡಿಸೈಡ್ ಆಯ್ತು ಈ ಹುಡುಗನ್ ಬಿಟ್ರೆ ಇನ್ಯಾರು ನನ್ನ ಮದುವೆ ಆಗಲ್ಲ ಅಂತ. ಎಂಡ್ ಆಫ್ ದ ಡೇ ಎಮೋಷನ್ಸ್ ಅಲ್ವಾ ರಿಲೇಶನ್ಶಿಪ್ ಅಲ್ಲಿ ಮ್ಯಾಟರ್ ಆಗೋದು. ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಮ್ಮ ಈ ಅರೇಂಜ್ ಮ್ಯಾರೇಜ್ ಸ್ಟೋರಿನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ತನಕ ಫಾಲೋ ಮಾಡೋದು ಮರಿ. ರೀಸೆಂಟ್ ಆಗಿ ಹೋಟೆಲ್ ಸ್ಟೇ ಆಗಿದ್ದ ವ್ಲಾಗ್ನ ನಾನು ನೆಕ್ಸ್ಟ್ ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ, ಚೆಕ್ ಮಾಡಿ.